ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸ್ YTI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಆಸಿಲೇಟರ್ಸ್ ಚಾಪ್ಟರ್ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಆಸಿಲೇಟರ್ಸ್ ಅನ್ನೋ ಹೊಸ ಚಾಪ್ಟರನ್ನು. ಸೊ ಇದರಲ್ಲಿ ಆಸಿಲೇಟರ್ಸ್ ಹಾಗೂ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಆಸಿಲೇಟರ್ಸ್ಗೆ, ಅಂದರೆ ಒಂದು ಆಸಿಲೇಟರ್ ಕ್ರಿಯೇಟ್ ಮಾಡಬೇಕಾದ್ರೆ ಅದರಲ್ಲಿ ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಬಂದು ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಇರುತ್ತೆ. ಸೊ ಆಸಿಲೇಷನ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಆಸಿಲೇಟರ್ ಅಂದರೆ ಬಿಟ್ಬಿಡ್ರಿ. ಆಸಿಲೇಷನ್ ಅಂದರೆ ಏನು? ದ ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ through a conductor produces electromagnetic waves. ಸೊ ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇರಬೇಕಾದ್ರೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ earliest types of transmitters, the electromagnetic or radio waves were produced by means of an electric spark. ಸೊ ಅರ್ಲಿ ಅಂದರೆ ಇದುವರೆಗಿನ ಕಾಲದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿ ನಮಗೆ ಯಾವ ರೀತಿ ಒಂದು ಆಸಿಲೇಷನ್ಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ರು ಅಂತಂದರೆ ಎಲೆಕ್ಟ್ರಿಕ್ ಸ್ಪಾರ್ಕ್ ಮುಖಾಂತರ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನು ಕ್ರಿಯೇಟ್ ಮಾಡ್ತಿದ್ರು. ಸೊ ನಾವು the to and fro motion of electrons through a conductor is known as oscillations. So the movement of electrons, ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಸ್ ಏನು ಮೂವ್ ಆಗ್ತಾ ಇರುತ್ತವೆ, ಆ ಮೂವ್ಮೆಂಟ್ ಇಂದ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ರಿಯೇಟ್ ಆಗುತ್ತೆ ಆ ಒಂದು ವೇವ್ಸ್ ಅನ್ನು ನಾವು ಆಸಿಲೇಷನ್ಸ್ ಅಂತ ಕರಿತೀವಿ, ಅಥವಾ ತರಂಗಗಳು ಅಂತ ಹೇಳ್ಬೋದು. ಶಬ್ದ ತರಂಗಗಳು ಅಂತ ಯಾವ ರೀತಿ ಹೇಳ್ತೀವಿ ಅದೇ ರೀತಿ ಈ ಒಂದು ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇಂದ ಒಂದು ಕಂಡಕ್ಟರ್ ಅಲ್ಲಿ ಕೆಲವೊಂದು ಆಸಿಲೇಷನ್ಸ್ ಕ್ರಿಯೇಟ್ ಆಗತ್ತೆ, ಅಂದ್ರೆ ತರಂಗಗಳು ಕ್ರಿಯೇಟ್ ಆಗ್ತವೆ. ಅಂಡ್ ಈ ಒಂದು ತರಂಗಗಳನ್ನ ಉತ್ಪಾದನೆ ಮಾಡೋದಕ್ಕೆ ಬಳಕೆ ಮಾಡುವಂತಹ ಒಂದು ಡಿವೈಸ್ ಏನಿರುತ್ತೆ, ವಸ್ತು, ಅದನ್ನ ನಾವು ಆಸಿಲೇಟರ್ ಅಂತ ಕರಿತೀವಿ. ಸೊ ನಾರ್ಮಲ್ ಯಾಕೆ ಆಸಿಲೇಟರ್ ಬೇಕಾಗಿತ್ತು ನಮಗೆ ಅಂತಂದ್ರೆ, ನಾರ್ಮಲ್ ಆಗಿ ನಾವು ಫ್ರೀಕ್ವೆನ್ಸಿ ಜನರೇಟ್ ಮಾಡಬೇಕಾದ್ರೆ ಜನರೇಟರ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಈ ಒಂದು ಜನರೇಟರ್ಗಳಿಂದ ಜಾಸ್ತಿ ಫ್ರೀಕ್ವೆನ್ಸಿನ ಇನ್ ದ ಫಾರ್ಮ್ ಆಫ್ ಕಿಲೋ ಹರ್ಟ್ಸ್ ಅಥವಾ ಮೆಗಾ ಹರ್ಟ್ಸ್ ರೇಂಜ್ ಅಲ್ಲಿ ನಮಗೆ ಫ್ರೀಕ್ವೆನ್ಸಿನ ಜನರೇಟ್ ಮಾಡೋದು ಪೂರ್ತಿ ಅಷ್ಟು ಕನ್ವೀನಿಯಂಟು ಅಲ್ಲ, ಅದು ಅಸಾಧ್ಯವಾದದ್ದ ಕೆಲಸ ಆಗಿತ್ತು. ಸೊ ಅಂತಹ ಒಂದು ಅಸಾಧ್ಯವಾದದ್ದು ಕೆಲಸವನ್ನು ಸಾಧ್ಯ ಮಾಡೋದಕ್ಕೆ ನಾವು ಟ್ರಾನ್ಸಿಸ್ಟರ್ ಆಸಿಲೇಟರ್ಸ್ಗಳನ್ನು ಯೂಸ್ ಮಾಡಬಹುದು. ಸೊ ಈ ಒಂದು ಟ್ರಾನ್ಸಿಸ್ಟರ್ ಬೇಸ್ಡ್ ಆಸಿಲೇಟರ್ಸ್ ಅನ್ನು ಯೂಸ್ ಮಾಡೋದ್ರಿಂದ ನಾವು ಕರೆಕ್ಟ್, ಎಕ್ಸಾಕ್ಟ್, ಡೆಫಿನೆಟ್, ಸ್ಟೇಬಲ್ ಫ್ರೀಕ್ವೆನ್ಸಿನ ಹಾಗೂ ಎಕ್ಸಾಕ್ಟ್ ವಿತೌಟ್ ಎನಿ ವೇರಿಯೇಷನ್ಸ್ ಇರುವಂತಹ ಫ್ರೀಕ್ವೆನ್ಸಿನ ಹಾಗೂ ಎಕ್ಸಾಕ್ಟ್ ವ್ಯಾಲ್ಯೂ ಇರುವಂತಹ ಫ್ರೀಕ್ವೆನ್ಸೀಸ್ನ ನಾವು ಜನರೇಟ್ ಮಾಡಬಹುದು. ಸೊ ಇದು ಏನು, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್ ಇಸ್ ನೋನ್ ಆಸ್ ಆಸಿಲೇಷನ್ಸ್. ಆ ಒಂದು ಎಲೆಕ್ಟ್ರಾನಿಕ್ ವೇವ್ಸ್ ಏನು ಕ್ರಿಯೇಟ್ ಆಗ್ತವೆ ಅದನ್ನು ನಾವು ಆಸಿಲೇಷನ್ ಅಂತ ಕರಿತೀವಿ. ಯಾಕೆ ಇದು ಬೇಕು ಅಂತಂದ್ರೆ, ತುಂಬಾ ಹೈ ಫ್ರೀಕ್ವೆನ್ಸಿಯಲ್ಲಿ ಆಸಿಲೇಷನ್ಸ್ನ ಅಥವಾ ಫ್ರೀಕ್ವೆನ್ಸೀಸ್ನ ಜನರೇಟ್ ಮಾಡೋದಕ್ಕೆ ನಮಗೆ ಈ ಒಂದು ಆಸಿಲೇಟರ್ ಅನ್ನೋ ವಸ್ತುವು ಬೇಕಾಗತ್ತೆ. ಸೊ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಿದ್ರು, ಎಲೆಕ್ಟ್ರಿಕ್ ಸ್ಪಾರ್ಕ್ ಮುಖಾಂತರ ನಮ್ಗೆ ಈ ಒಂದು ರೇಡಿಯೋ ವೇವ್ಸ್ ಅಲ್ಲಿ ಅಥವಾ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ನ ಅಥವಾ ರೇಡಿಯೋ ವೇವ್ಸ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಿದ್ರು, ಪ್ರೊಡ್ಯೂಸ್ ಮಾಡ್ತಿದ್ರು, ಎಲೆಕ್ಟ್ರಿಕ್ ಸ್ಪಾರ್ಕ್ ಮುಖಾಂತರ ಪ್ರೊಡ್ಯೂಸ್ ಮಾಡ್ತಿದ್ರು. ಸೊ ಇದು ಬಂದು ಇಂಟ್ರೊಡಕ್ಷನ್ ಆಯಿತು ಆಸಿಲೇಷನ್ ಹಾಗೂ ಆಸಿಲೇಟರ್ಗೆ. ನೆಕ್ಸ್ಟ್, ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ಎನ್ ಆಸಿಲೇಟರ್. ಸೊ ಏನೇನು ಬೇಕು ಒಂದು ಆಸಿಲೇಟರ್ ಕಂಪ್ಲೀಟ್ ಸರ್ಕ್ಯೂಟ್ ಆಗಬೇಕು ಅಂತಂದ್ರೆ ಫಾಲೋಯಿಂಗ್ 3 items are essential for an oscillator. ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಒಂದು ಬೇಕು, ಫೀಡ್ಬ್ಯಾಕ್ ಸರ್ಕ್ಯೂಟ್ ಒಂದು ಬೇಕು, ಅಂಡ್ ಟ್ಯಾಂಕ್ ಸರ್ಕ್ಯೂಟ್ ಒಂದು ಬೇಕಾಗತ್ತೆ. ಸೊ ಆಂಪ್ಲಿಫೈಯರ್ ಅಂದ್ರೆ ಏನಿಲ್ಲಿ, ನಾವು ನಾರ್ಮಲಿ ಇನ್ಪುಟ್ ಸಿಗ್ನಲ್ನ ಆಂಪ್ಲಿಟ್ಯೂಡ್ ಅಥವಾ ಫ್ರೀಕ್ವೆನ್ಸಿ ಪರ್ಟಿಕ್ಯುಲರ್ ರೇಂಜ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಅದನ್ನ ನಾವು ಆಂಪ್ಲಿಫೈಯರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಆಂಪ್ಲಿಫೈಯರ್ ಬಂದು ಯಾವ ರೀತಿ ಅದರಲ್ಲಿ ಮಾಡಿಫಿಕೇಶನ್ಸ್ ಮಾಡಿರ್ತಾರೆ ಅಂದ್ರೆ, ಅದು ಒಂದು ಆಸಿಲೇಟರ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ, ಆಸಿಲೇಷನ್ಸ್ ಅನ್ನು ಕ್ರಿಯೇಟ್ ಮಾಡೋ ತರ, ವರ್ಕ್ ಆಗೋ ತರ ಮಾಡಿಫಿಕೇಶನ್ ಮಾಡಿರ್ತಾರೆ.
ಸಾರಿ, ಫೀಡ್ಬ್ಯಾಕ್ ಸರ್ಕ್ಯೂಟ್ ಅಂದರೆ ಏನು? ಆನ್ ಆಸಿಲೇಟರ್ ರಿಕ್ವೈರ್ಸ್ ಪಾಸಿಟಿವ್ ಫೀಡ್ಬ್ಯಾಕ್. ಈ ಆಂಪ್ಲಿಫೈಯರ್ ಸರ್ಕ್ಯೂಟಿಗೆ ಏನೆಲ್ಲ ಕೆಲವೊಂದು ಲಾಸಸ್ ಆಗ್ತಾ ಇರ್ತವೆ. ಸೊ ಆ ಲಾಸಸ್ಸನ್ನು ನಮಗೆ ತಿರುಗಿ ತುಂಬೋದಕ್ಕೆ ನಮಗೆ ಫೀಡ್ಬ್ಯಾಕ್ ಬೇಕಾಗತ್ತೆ. ನಾವು ಆಂಪ್ಲಿಫೈಯರ್ದ ಔಟ್ಪುಟ್ ಏನಿರುತ್ತೆ ಅದರಿಂದ ತಿರುಗಿ ಸ್ವಲ್ಪ ಪಾಸಿಟಿವ್ ಫೀಡ್ಬ್ಯಾಕನ್ನು ನಾವು ಇನ್ಪುಟ್ಟಿಗೆ ಕೊಟ್ಟಿದ್ದವಾಗ ಏನು ಲಾಸಸ್ ಆಗ್ತಾ ಇರುತ್ತೆ ಆಂಪ್ಲಿಫೈಯರ್ ಸರ್ಕ್ಯೂಟಲ್ಲಿ ಅದು ನಮಗೆ ಕ್ಲಿಯರ್ ಆಗುತ್ತೆ, ರೀಸ್ಟೋರ್ ಆಗುತ್ತೆ. ಸೊ ಪೋರ್ಷನ್ ಆಫ್ ಔಟ್ಪುಟ್ ಎನರ್ಜಿ ಇಸ್ ರಿಸೀವ್ಡ್ ಬೈ ದ ಇನ್ಪುಟ್ ಸರ್ಕ್ಯೂಟ್ ಬೈ ಮೀನ್ಸ್ ಆಫ್ ಅ ಫೀಡ್ಬ್ಯಾಕ್. ಸೊ ಏನಾಗುತ್ತೆ, ಔಟ್ಪುಟ್ ಎನರ್ಜಿ, ಸ್ವಲ್ಪ ಅಮೌಂಟ್ ಆಫ್ ಔಟ್ಪುಟ್ ಎನರ್ಜಿ ಇನ್ಪುಟ್ ಸರ್ಕ್ಯೂಟ್ಗೆ ತಿರ್ಗಾ ಇನ್ಪುಟ್ ಕೊಡ್ತೀವಿ ನಾವು. ಫಸ್ಟ್ ಆಂಪ್ಲಿಫೈಯರ್ ಸರ್ಕ್ಯೂಟ್ಗೆ ಇನ್ಪುಟ್ ಥರ ಕೊಡ್ತೀವಿ ನಾವು, ಅದನ್ನು ನಾವು ಫೀಡ್ಬ್ಯಾಕ್ ಅಂತ ಕರಿತೀವಿ. ಸೊ ದ ಅಮೌಂಟ್ ಆಫ್ ಫೀಡ್ಬ್ಯಾಕ್, ಈ ರೀತಿ ನಾವು ಕೊಟ್ಟಿರುವಂತಹ ಪಾಸಿಟಿವ್ ಫೀಡ್ಬ್ಯಾಕ್ ಸರಿ ಆಗಲಿಲ್ಲ ಅಂದರೆ ಎಷ್ಟು ಅಮೌಂಟ್ ಆಫ್ ಫೀಡ್ಬ್ಯಾಕ್ ಬೇಕು ಅಲ್ಲಿ ನಮಗೆ ಅಷ್ಟು ಸಿಗಲಿಲ್ಲ ಅಂತಂದವಾಗ ಏನಾಗುತ್ತೆ, ಏನೆಲ್ಲ ಲಾಸಸ್ ಆಗುತ್ತೆ ಆಂಪ್ಲಿಫೈಯರ್ ಸರ್ಕ್ಯೂಟಲ್ಲಿ ಆ ಲಾಸಸ್ಸನ್ನು ಕಂಪನ್ಸೇಟ್ ಮಾಡೋಕ್ಕಾಗಲ್ಲ. ಆ ರೀತಿ ಆಗದೆ ಇದ್ದವಾಗ ಅಲ್ಲಿ ಆಸಿಲೇಷನ್ಸ್ ಕ್ರಿಯೇಟ್ ಆಗಲ್ಲ. ಸೊ ಈ ರೀತಿ ಆಂಪ್ಲಿಫೈಯರ್ ಔಟ್ಪುಟ್ ಎಲ್ಲ ಲಾಸಸ್ ಆಗ್ತಾ ಇದ್ದಂಗೆಲ್ಲ ನಮಗೆ ಸಿಗ್ನಲ್ ರೆಡ್ಯೂಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಮಗೆ ಏನಾಗುತ್ತೆ, ಆಸಿಲೇಷನ್ಸ್ ಕ್ರಿಯೇಟ್ ಆಗೋ ಸಾಧ್ಯತೆನೇ ಇರಲ್ಲ. ಸೊ ಅದಕ್ಕಾಗಿ ಆ ಲಾಸಸ್ಸನ್ನು ಕಂಪನ್ಸೇಟ್ ಮಾಡೋದಕ್ಕೆ ನಾವು ತಿರ್ಗಾ ಫೀಡ್ಬ್ಯಾಕನ್ನು ಕೊಡಬೇಕು, ಪಾಸಿಟಿವ್ ಫೀಡ್ಬ್ಯಾಕ್. ಅದೂ ನಮಗೆ ಎಷ್ಟು ಅಮೌಂಟ್ ಆಫ್ ಫೀಡ್ಬ್ಯಾಕ್ ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟು ಕೊಡಬೇಕು. ಕಡಿಮೆ ಇದ್ದವಾಗ ಏನಾಗುತ್ತೆ, ಆ ಲಾಸಸ್ಸನ್ನು ಕಂಪನ್ಸೇಟ್ ಮಾಡಲ್ಲ ಒಂದು ಸಿಗ್ನಲ್, ಅಂದರೆ ಅದನ್ನ ಪೂರ್ತಿ ಮಾಡಲ್ಲ. ಏನು ಲಾಸಸ್ ಇದೆ ಆ ಲಾಸಸ್ಸನ್ನು ಪೂರ್ತಿ ಮಾಡಲಾರ್ದಂಗೆ ಈ ಸಿಗ್ನಲ್ ಏನಾಗುತ್ತೆ, ಆಸಿಲೇಷನ್ಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಇರಲ್ಲ. ಸೊ ನೆಕ್ಸ್ಟ್ ಥರ್ಡ್ ಒನ್ ಏನು, ನಮಗೆ ಟ್ಯಾಂಕ್ ಸರ್ಕ್ಯೂಟ್. ಸೊ ಟ್ಯಾಂಕ್ ಸರ್ಕ್ಯೂಟ್ ಅಂದರೆ ಏನು? ಇದು ಒಂದು ರೆಸೊನೆಂಟ್ ಸರ್ಕ್ಯೂಟ್. ಆಸ್ ವಿ ಆಲ್ ನೋ ದ ರೆಸೊನೆಂಟ್ ಸರ್ಕ್ಯೂಟ್ಸ್ ನಾವು ನೋಡಿದ್ವಲ್ಲ. ಸೊ ಅದೇ ರೀತಿ ಇದು ಒಂದು ರೆಸೊನೆಂಟ್ ಸರ್ಕ್ಯೂಟ್ ಅಂತ ಕರಿಬೋದು. ಒಂದು ಇಂಡಕ್ಟರ್ ಹಾಗೂ ಕೆಪಾಸಿಟರ್ ಅಥವಾ ಕೆಪಾಸಿಟರ್ ಜಾಗದಲ್ಲಿ ಕ್ರಿಸ್ಟಲ್ ಆದರೂ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರುವಂತಹ ಒಂದು ಸರ್ಕ್ಯೂಟನ್ನು ನಾವು ಟ್ಯಾಂಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಈ ಒಂದು ಸರ್ಕ್ಯೂಟ್ ಏನಾಗುತ್ತೆ, ಈ ಒಂದು ಸರ್ಕ್ಯೂಟೇ ಮೇಯ್ನ್ ಆಗಿ ಅಲ್ಲಿ ಆಸಿಲೇಷನ್ಸ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಆಸಿಲೇಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಈ ಒಂದು ಟ್ಯಾಂಕ್ ವರ್ಕಿಂಗ್ ಹೇಗಿರುತ್ತೆ, ಈ ಒಂದು ಟ್ಯಾಂಕ್ ಸರ್ಕ್ಯೂಟ್ ಇಂದು ಅಂತಂದವಾಗ, ಸೊ ನಮಗೆ ಈ ರೀತಿ ಒಂದು ಟ್ಯಾಂಕ್ ಸರ್ಕ್ಯೂಟ್ ಇರುತ್ತೆ. ಸೊ ವಿ ಯೂಸ್ ಅ ಕೆಪಾಸಿಟರ್ ಆ್ಯಂಡ್ ಅ ಇಂಡಕ್ಟರ್, ಈ ರೀತಿ ಯೂಸ್ ಮಾಡ್ತೀವಿ ನಾವು. ಸೊ ಯಾವಾಗ ನಮಗೆ ಕೆಪಾಸಿಟರ್ ಅನ್ನೋದು ಫುಲ್ಲಿ ಚಾರ್ಜ್ ಆಗಿರುತ್ತೆ ಅದನ್ನು ನಾವು ಇಂಡಕ್ಟರ್ಗೆ ಅಕ್ರಾಸ್ ಆಗಿ ನಾವು ಕನೆಕ್ಟ್ ಮಾಡಿದವಾಗ ಈ ಒಂದು ಕೆಪಾಸಿಟರ್ ಡಿಸ್ಚಾರ್ಜ್ ಆಗೋದನ್ನು ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ನಮ್ಗೆ ಇಂಡಕ್ಟರ್ಗೆ ಏನಾಗುತ್ತೆ, ಅದರಲ್ಲಿರುವಂತಹ ಚಾರ್ಜನ್ನು ಎಳ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ನಮಗೆ ಈ ಒಂದು ಕೆಪಾಸಿಟರ್ ಏನು ಕನೆಕ್ಟ್ ಮಾಡಿರ್ತೀವಿ ಅಕ್ರಾಸ್ ದ ಇಂಡಕ್ಟರ್, ಅದು ಡಿಸ್ಚಾರ್ಜ್ ಆಗೋದು ಸ್ಟಾರ್ಟ್ ಮಾಡುತ್ತೆ. ಸೊ ದ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಟು ಫ್ಲೋ, ಮೂವ್ ಫ್ರಮ್ ಪ್ಲೇಟ್ ಬಿ ಟು ಪ್ಲೇಟ್ ಎ. ಸೊ ನಮಗೆ ಇಲ್ಲಿ ಪ್ಲೇಟ್ ಬಿ ಇಂದ ಪ್ಲೇಟ್ ಎಗೆ ಮೂವ್ ಆಗೋದು ಸ್ಟಾರ್ಟ್ ಆಗುತ್ತೆ. ಈ ರೀತಿ ಸ್ಟಾರ್ಟ್ ಆಗಿದ್ದವಾಗ ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಈ ಕಾಯಿಲ್ ಅಲ್ಲಿ ಒಂದು ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅಂಡ್ ಬ್ಯಾಕ್ EMF ಅನ್ನೋದು ಇಂಡ್ಯೂಸ್ ಆಗುತ್ತೆ ಕಾಯಿಲ್ ಅಲ್ಲಿ. ಬಿಕಾಸ್ ಆಲ್ಟರ್ನೇಟಿಂಗ್ ನೇಚರ್ ಏನಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದು, ಅದರ ಒಂದು ಆ ಒಂದು ಗುಣದಿಂದ ನಮ್ಗೆ ಏನಾಗತ್ತೆ, ಇಲ್ಲಿ ಬ್ಯಾಕ್ EMF ಅನ್ನೋದು ಕಾಯಿಲ್ ಅಲ್ಲಿ ಇಂಡ್ಯೂಸ್ ಆಗುತ್ತೆ. ಈ ಒಂದು ಇಂಡ್ಯೂಸ್ ಆಗಿರುವಂತಹ ಒಂದು ಬ್ಯಾಕ್ EMF ಏನಾಗುತ್ತೆ, ಫ್ಲೋ ಆಫ್ ಕರೆಂಟ್ ಅನ್ನ ಅಪೋಸ್ ಮಾಡುತ್ತೆ. ಸೊ ಅದಕ್ಕಾಗಿ ಅದರಿಂದ ಫ್ಲೋ ಆಗ್ತಾ ಇರುವಂತಹ ಕರೆಂಟ್ ರೆಡ್ಯೂಸ್ ಆಗುತ್ತೆ. ಸೊ ಯಾವಾಗ number of electrons of the two plates will be equal. So when the number of electrons on the two plates becomes equal, that is the capacitor is fully discharged.
ಯಾವಾಗ ಎರಡು ಪ್ಲೇಟ್ಗಳಲ್ಲಿ ಪ್ಲೇಟ್ ಎ ಹಾಗೂ ಪ್ಲೇಟ್ ಬಿ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಆಗ್ತವೆ ಅಂದ್ರೆ ಕಂಪ್ಲೀಟ್ಲಿ ಡಿಸ್ಚಾರ್ಜ್ ಆಗಿದ ತಕ್ಷಣ the current will further reduce and the magnetic field will contract. ಸೊ ಏನಾಗ್ತಾ ಇದ್ದಾರೆ, ಯಾವಾಗ ಕಂಪ್ಲೀಟ್ಲಿ ಕೆಪಾಸಿಟರ್ ಡಿಸ್ಚಾರ್ಜ್ ಆಗುತ್ತೆ, ಕರೆಂಟ್ ಫ್ಲೋ ಅನ್ನೋದು ಇಲ್ಲಿ ಇರುವಂತಹ ಚಾರ್ಜ್ ಕಂಪ್ಲೀಟ್ ನಮ್ಗೆ ಎಲ್ಲಿ ಸಿಗುತ್ತೆ, ಕಾಯಿಲ್ ಹತ್ರ ಸಿಗುತ್ತೆ. ಇನ್ ದ ಫಾರ್ಮ್ ಆಫ್ ಆಸಿಲೇಷನ್ಸ್ ಅಥವಾ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಕಾಯಿಲ್. ಸೊ ಆ ರೀತಿ ಆಗ್ಬೇಕಾದ್ರೆ ಇನ್ನೂ ಜಾಸ್ತಿ ಇಲ್ಲಿರುವಂತಹ ಚಾರ್ಜ್ ಎಲ್ಲ, ಕೆಪಾಸಿಟರ್ ಚಾರ್ಜ್ ಎಲ್ಲ ನಮಗೆ ಕಾಯಿಲ್ ಹತ್ರ ಇರುತ್ತೆ. ಅದಕ್ಕಾಗಿ ಕರೆಂಟ್ ಅನ್ನ ಇನ್ನೂ ಬಹಳಷ್ಟು ತಡೆಗಟ್ಟುತ್ತೆ, ಪೂರ್ತಿ ಕಟ್ ಮಾಡಿಬಿಡುತ್ತೆ ಕರೆಂಟ್ ಫ್ಲೋ ಆಗ್ಲಾರ್ದಂಗ. ಸೊ ದ ಫ್ಲೋ ಆಫ್ ಕರೆಂಟ್ ವಿಲ್ ಕಂಟಿನ್ಯೂ ಡ್ಯೂ ಟು ಕಾಂಟ್ರಾಕ್ಟಿಂಗ್ ಮ್ಯಾಗ್ನೆಟಿಕ್ field and the back EMF will now oppose its contraction. So oscillations ಏನ್ ಕ್ರಿಯೇಟ್ ಆಗ್ತಿರ್ತವೆ, ಆ ಆಸಿಲೇಷನ್ಸ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಾಂಟ್ರಾಕ್ಟ್ ಮಾಡ್ತವೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಏನಾಗುತ್ತೆ, ಮತ್ತೆ ತಿರ್ಗಾ ಸ್ವಲ್ಪ ಸಮಯದ ನಂತರ ಫ್ಲೋ ಆಫ್ ಕರೆಂಟ್ ಥ್ರೂ ದ ಕಾಯಿಲ್ ಸ್ಟಾರ್ಟ್ ಆಗುತ್ತೆ. ಇವಾಗ ಬ್ಯಾಕ್ ಇ ಎಮ್ ಎಫ್ ದ ಕೆಲಸ ಇಲ್ಲಿ. ಈ ಒಂದು ಬ್ಯಾಕ್ ಇ ಎಮ್ ಎಫ್ ಏನು ಇಂಡ್ಯೂಸ್ ಆಗುತ್ತೆ, ಇದು ಬಂದು ಕಾಂಟ್ರಾಕ್ಷನ್ ಅನ್ನ ಅಥವಾ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಕಾಂಟ್ರಾಸ್ಟ್ ಆಗ್ತಾ ಇರುತ್ತೆ ಅದನ್ನ ತಡೆಗಟ್ಟುತ್ತೆ. ಸೊ ತಡೆಗಟ್ಟಿದವಾಗ ನಮ್ಗೆ ಏನಾಗುತ್ತೆ, ಇವಾಗ ಕೆಪಾಸಿಟರ್ ಚಾರ್ಜ್ ಆಗೋದು ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಫ್ಲೋ ಆಗಿದ್ದವಾಗ ನಮ್ಗೆ ಕೆಪಾಸಿಟರ್ ಚಾರ್ಜ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಪ್ರಾಸೆಸ್ ಏನಾಗುತ್ತೆ, ಕಂಟಿನ್ಯೂ ಆಗಿ ಟಿಲ್ ದ ಎರಡು ಕೆಪಾಸಿಟರ್ ಪ್ಲೇಟ್ಗಳು ಕಂಪ್ಲೀಟ್ಲಿ ಡಿಸ್ಚಾರ್ಜ್ ಆಗೋ ತನಕ ಅಥವಾ ಪೂರ್ತಿ ಲಾಸ್ಟ್ ಆಗೋ ತನಕನೂ ಈ ಒಂದು ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಅಂಡ್ ಆಲ್ಸೋ ದ ಕೆಪಾಸಿಟರ್ ವಿಲ್ ಚಾರ್ಜ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಸೊ ನಮ್ಗೆ ಫಸ್ಟ್ ಏನಾಗುತ್ತೆ, ಇಲ್ಲಿ ಕೆಪಾಸಿಟರ್ ಫುಲ್ಲಿ ಚಾರ್ಜ್ ಇದ್ದವಾಗ ನಾವು ಕನೆಕ್ಟ್ ಮಾಡಿರ್ತೀವಿ, ಬಿ ಪ್ಲೇಟ್ ಇಂದ ಹಿಡಿದು ಎ ಪ್ಲೇಟ್ ಇಂದ ಈ ರೀತಿ ಡಿಸ್ಚಾರ್ಜ್ ಆಗಿ ಇಲ್ಲಿ ಈ ರೀತಿ ಬ್ಯಾಕ್ ಇ ಎಮ್ ಎಫ್ ಇಂಡ್ಯೂಸ್ ಮಾಡುತ್ತೆ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡುತ್ತೆ. ಈ ರೀತಿ ಇಲ್ಲಿ ಇರೋದನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಈ ಸರ್ಕಲ್ನ ಬ್ಯಾಕ್ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಯಾವಾಗ ಎರಡು ಪ್ಲೇಟ್ ಸೇಮ್ ಇರ್ತವೆ ಅಂದ್ರೆ ಕಂಪ್ಲೀಟ್ಲಿ ಡಿಸ್ಚಾರ್ಜ್ ಆಗಿರತ್ತೆ ಕೆಪಾಸಿಟರು, ಏನಾಗುತ್ತೆ ಈ ರೀತಿ ಆಸಿಲೇಷನ್ ಇಲ್ಲಿ ಡಯಾಗ್ರಾಮ್ ಬಿ ಅಲ್ಲಿ ನಾವು ನೋಡಿದವಾಗ ಈ ರೀತಿ ಆಸಿಲೇಷನ್ ಕ್ರಿಯೇಟ್ ಆಗಿದ್ದವಾಗ ಕರೆಂಟ್ ಫ್ಲೋ ಥ್ರೂ ದ ಕಾಯಿಲ್ ಏನಾಗುತ್ತೆ, ಕಟ್ ಆಗ್ತಾ ಬರುತ್ತೆ, ನಿಧಾನಕ್ಕೆ ಕಡಿಮೆ ಆಗ್ಕೊಂತ ಬರುತ್ತೆ. ಕಡಿಮೆ ಆಗ್ಕೊಂತ ಬಂದಿದ್ದವಾಗ ಏನಾಗುತ್ತೆ, ಸೊ ಮೋರ್ ಅಂಡ್ ಮೋರ್ ಆಸಿಲೇಷನ್ಸ್ ಆರ್ ಕ್ರಿಯೇಟೆಡ್ ಹಿಯರ್. ಸೊ ಈ ರೀತಿ ಕ್ರಿಯೇಟ್ ಆಗಿದ್ದವಾಗ ಕಂಪ್ಲೀಟ್ ಕೆಪಾಸಿಟರ್ ಡಿಸ್ಚಾರ್ಜ್ ಆಗಿದ ತಕ್ಷಣ ಮತ್ತೆ ಇದರಿಂದ ಕರೆಂಟ್ ಫ್ಲೋ ಆಗೋದು ಸ್ಟಾರ್ಟ್ ಆಗುತ್ತೆ. ಫ್ಲೋ ಆಗೋದು ಸ್ಟಾರ್ಟ್ ಆಗಿದ್ಮೇಲೆ ಏನಾಗುತ್ತೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಮಗೆ ಕೆಪಾಸಿಟರ್ ತಿರ್ಗಾ ಚಾರ್ಜ್ ಆಗುತ್ತೆ. ಸೊ ಈ ರೀತಿ ಏನ್ ಕರೆಂಟ್ ನಾವು ಇನ್ಪುಟ್ ಆಗಿ ಕೊಟ್ಟಿರ್ತೀವಿ, ಇದಕ್ಕೆ ಏನು ವೋಲ್ಟೇಜ್ ಕೊಟ್ಟಿರ್ತೀವಿ, ಅದು ಇಲ್ಲಿಲೇ ಸರ್ಕ್ಯುಲೇಟ್ ಆಗ್ತಾ ಇರೋದ್ರಿಂದ ನಮಗೆ ಈ ಒಂದು ಕಾಯಿಲ್ ಹತ್ರ ನಮಗೆ ಈ ರೀತಿ ಇ ಎಮ್ ಎಫ್ ಇಂಡ್ಯೂಸ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿ ಏನಾಗುತ್ತೆ, ಬ್ಯಾಕ್ ಇ ಎಮ್ ಎಫ್ ಇಂಡ್ಯೂಸ್ ಆಗಿ ನಮಗೆ ಆಸಿಲೇಷನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಒಂದು ಆಸಿಲೇಷನ್ಸ್ ಇಲ್ಲಿ ಕ್ರಿಯೇಟ್ ಆಗೋ, ಈ ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಕ್ರಿಯೇಟ್ ಆಗೋ ಆಸಿಲೇಷನ್ಸ್ ಯಾವ ರೀತಿ ಇರ್ತವೆ, ಎಷ್ಟು ರೇಂಜ್ ಅಲ್ಲಿ ಇರ್ತವೆ, ಯಾವ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಇರ್ತವೆ ಅನ್ನೋದು ನಮಗೆ ಇದರಲ್ಲಿ ನಾವು ಯೂಸ್ ಮಾಡಿರುವಂತಹ ಕಾಯಿಲ್ ವ್ಯಾಲ್ಯೂ ಹಾಗೂ ಕೆಪಾಸಿಟರ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿ ನಮಗೆ ಔಟ್ಪುಟ್ ಫ್ರೀಕ್ವೆನ್ಸಿ ರೇಂಜ್ ಅನ್ನೋದು ಗೊತ್ತಾಗುತ್ತೆ. ಸೊ ಈ ರೀತಿ ಒಂದು ಟ್ಯಾಂಕ್ ಸರ್ಕ್ಯೂಟ್ ವರ್ಕ್ ಆಗತ್ತೆ. ಸೊ ನಾವು ದ ಫಾರ್ಮರ್ ಆಕ್ಷನ್ ವಿಲ್ ರಿಪೀಟ್. ಒಂದ್ಸತಿ ಮತ್ತೆ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಕೆಪಾಸಿಟರ್ ಚಾರ್ಜ್ ಆಗಿದ್ಮೇಲೆ ಮತ್ತೆ ಏನಾಗುತ್ತೆ, ಈ ಒಂದು ಕೆಪಾಸಿಟರ್ ಬಂದು ತಿರ್ಗಾ ಒಂದು ಅದು ಫುಲ್ ಚಾರ್ಜ್ ಆಗಿರುವಂತಹ ಎನರ್ಜಿನ ಏನ್ ಮಾಡುತ್ತೆ, ನಮ್ಗೆ ಕಾಯಿಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಅಲ್ಲಿ ಮತ್ತೆ ಬ್ಯಾಕ್ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಹಾಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸ್ ಆಗುತ್ತೆ. ಈ ರೀತಿ ಆಸ್ ಎ ರಿಸಲ್ಟ್ ದ ಆಲ್ಟರ್ನೇಟಿಂಗ್ ಕರೆಂಟ್ ವಿಲ್ ಸ್ಟಾರ್ಟ್ ಟು ಫ್ಲೋ ಇನ್ ದ ಸರ್ಕ್ಯೂಟ್. ಸೊ ಈ ರೀತಿ ಏನಾಗುತ್ತೆ, ನಮ್ಗೆ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನೋದು ಆ ಒಂದು ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗೋದು ಸ್ಟಾರ್ಟ್ ಆಗುತ್ತೆ. ಅಂಡ್ ನಮಗ್ ಗೊತ್ತಿದ್ದ ಹಾಗೆ ಓಮಿಕ್ ರೆಸಿಸ್ಟೆನ್ಸ್, ಈ ಕಾಯಿಲ್ದು ಹಾಗೂ ಕೆಪಾಸಿಟರ್ದು ಏನ್ ರೆಸಿಸ್ಟೆನ್ಸ್ ಇರುತ್ತೆ, ಆ ರೆಸಿಸ್ಟೆನ್ಸ್ ಗಳಿಂದ ಕೆಲವೊಂದು ಲಾಸಸ್ ಆಗ್ತಾ ಇರ್ತವೆ. ಕಾನ್ಸಿಕ್ವೆಂಟ್ ಈ ಒಂದು ಲಾಸಸ್ ಇಂದ ಆಸಿಲೇಷನ್ಸ್ ಏನ್ ಕ್ರಿಯೇಟ್ ಆಗ್ತಾವಲ್ಲ, ಆ ಆಸಿಲೇಷನ್ಸಿನ ಆಂಪ್ಲಿಟ್ಯೂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿ
Oscillations whose amplitude goes on reducing continuously are called damped oscillations. ಸೊ ಈ ರೀತಿ ಯಾವ ಆಸಿಲೇಷನ್ ಆಂಪ್ಲಿಟ್ಯೂಡ್ ಆದ್ರೆ ಕಡಿಮೆ ಆಕ್ಕೊಂತ ಬರುತ್ತೆ ಬಿಕಾಸ್ ಆಫ್ ಲಾಸಸ್ ಆಫ್ ಟ್ಯಾಂಕ್ ಸರ್ಕ್ಯೂಟ್, ಅದನ್ನ ನಾವು ಆ ಒಂದು ಆಸಿಲೇಷನ್ಸ್ ಏನಂತ ಕರಿತೀವಿ, ಡ್ಯಾಂಪ್ ಆಸಿಲೇಷನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಆಗ್ತಾ ನಮ್ಗೆ ಏನಾಗುತ್ತೆ, ಅಲ್ಲಿ ಆಸಿಲೇಷನ್ಸ್ ಕ್ರಿಯೇಟ್ ಆಗುತ್ತೆ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದು ನಾವು ಟೈಪ್ಸ್ ಆಫ್ ಆಸಿಲೇಟರ್ಸ್ ಅಂಡ್ ಒಂದೊಂದರ ಬಗ್ಗೆ ವಿವರವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ ಪ್ರತಿಯೊಂದು ಕ್ಲಾಸ್ ಅಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.